ಅದೇ ರೀತಿಯಾಗಿ ನಮ್ಮ 284 ಮತಗಟ್ಟೆಗೆ ಈಗ ಪೊಲೀಸ್ ಇಲಾಖೆಯಿಂದ ಕೂಡ ಕ್ರಮ ವಹಿಸಿದ್ದಾರೆ. ಅದರಲ್ಲಿ 38 CSF ತಂಡಗಳು, 47 ASI, 164 ಪ್ರೊಬೇಷನರಿ PSI, 72 HC, 284 PC ಹಾಗೂ 212 HG ಅವರನ್ನು ಈಗಾಗಲೇ ನಿಯೋಜನೆ ಮಾಡಿದ್ದಾರೆ. ಅಂದರೆ 1000ಕ್ಕಿಂತ ಹೆಚ್ಚಿನ ಪೊಲೀಸ್ ಸಿಬ್ಬಂದಿ ಮತ್ತು ಆರ್ಮ್ಡ್ ಫೋರ್ಸಸನ್ನು ನಾವು ಈ ಬಾರಿ ನಮ್ಮ ಉಪಚುನಾವಣೆಗೆ ಬಳಸ್ಕೊಂಡಿದ್ದೀವಿ. ಅದೇ ರೀತಿಯಾಗಿ ನಾವು ಮತದಾನದ ಮಸ್ಟ್ರಿಂಗ್ ಏನು ಅಂತೀವಿ ನಾವು 8/4/2000 ಅಂದರೆ ಡಿಸ್ಪ್ಯಾಚ್ ಆಗ್ತಾರೆ ಮತಗಟ್ಟೆಗಳಿಗೆ. ಆ ಡಿಸ್ಪ್ಯಾಚ್ ಸೆಂಟ್ರನ್ನು ನಾವು DRR ಸಂಸ್ಥೆಯ ಶಾಲೆಯಲ್ಲಿ ನಾವು ಅದನ್ನು ಹಮ್ಮಿಕೊಂಡಿದ್ದೀವಿ. ಅದೇ ರೀತಿಯಾಗಿ ನಾವು ಏನು ರಿಸೀವಿಂಗ್ ಮಾಡ್ತೀವಿ ಮತದಾನ ಮುಗಿದ ನಂತರ ಎಲ್ಲ ತಂಡದವ್ರನ್ನ ನಾವು DRR ಶಾಲೆಯಲ್ಲೇ ಕೂಡ ಅದನ್ನು ರಿಸೀವ್ ಮಾಡ್ಕೊತಾ ಇದ್ದೀವಿ. ಅದು ಕೂಡ ರಿಸೀವಿಂಗ್ ಸೆಂಟರ್ ಕೂಡ ನಾವು DRR ಸಂಸ್ಥೆಯನ್ನು ಕನ್ಸಿಡರ್ ಮಾಡಿದ್ವಿ. ನೆಕ್ಸ್ಟು ನಮ್ಮ ಸ್ಟೋರೇಜ್ ಏನು ಪೋಲ್ಡ್ EVMs ಇರ್ತವೆ, ಸ್ಟೋರೇಜನ್ನು ಕೂಡ ನಾವು DRR ಇದರಲ್ಲಿ ಅಂದರೆ ಸ್ಟ್ರಾಂಗ್ ರೂಮ್, ಪೋಲ್ಡ್ EVM ಇರ್ತಕ್ಕಂಥ ಸ್ಟ್ರಾಂಗ್ ರೂಮ್ ಕೂಡ ನಾವು DRR ಶಾಲೆಯಲ್ಲೇ ಮಾಡಿದ್ದೀವಿ. ಹಾಗಾಗಿ ಮಸ್ಟ್ರಿಂಗು, ಡಿಮಸ್ಟ್ರಿಂಗ್ ಮತ್ತು ಸ್ಟ್ರಾಂಗ್ ರೂಮ್ ಎಲ್ಲವೂ ಅಲ್ಲೇ ಇರೋದ್ರಿಂದ ಕೌಂಟಿಂಗ್ ಕೂಡ ನಾವು ಮುಂದೆ ನಿಮಗೆಲ್ಲರೂ ಗೊತ್ತಿದೆ ಮೇ 4ಕ್ಕೆ ನಮ್ಮ ವಿಧಾನಸಭಾ ಕ್ಷೇತ್ರ ಸಂಬಂಧಪಟ್ಟಂಗೆ ಎಣಿಕೆ ಕಾರ್ಯ ಇರುತ್ತದೆ. ಆ ಎಣಿಕೆಯನ್ನು ಕೂಡ ನಾವು DRR ಸಂಸ್ಥೆ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದೀವಿ. ಅದು ಮೇ 4ಕ್ಕೆ ಇರುತ್ತೆ. ಅದೇ ರೀತಿಯಾಗಿ ಮಸ್ಟ್ರಿಂಗ್ ಮತ್ತು ಡಿಮಸ್ಟ್ರಿಂಗ್ ಸಂದರ್ಭದಲ್ಲಿ ಯಾವುದೇ ರೀತಿಯಾಗಿ ತೊಂದರೆ ಆಗದಂತೆ ಸಾಕಷ್ಟು ವೆಹಿಕಲ್ಸ್ಗಳನ್ನು ತಗೊಂಡಿದ್ದೀವಿ. ಅದರಲ್ಲಿ KSRTC ಡಿಪಾರ್ಟ್ಮೆಂಟ್ ಅವರು ನಮಗೆ ಬಸ್ಸನ್ನು ನೀಡಿರ್ತಾರೆ. ಅದೇ ರೀತಿಯಾಗಿ ದಾವಣಗೆರೆಯ ಪ್ರತಿಷ್ಠಿತ JH ಪಟೇಲ್ ಅಕಾಡೆಮಿ, BIT ರೋಡ್ ನಿಯರ್ ಹೇಮಾವತಿ ಹಾಸ್ಟೆಲ್, ದಾವಣಗೆರೆ. ಅಡ್ಮಿಷನ್ ಓಪನ್ ನೌ. ನಮಗೆ ಅಗತ್ಯ ಇರತಕ್ಕಂಥ 28 ಬಸ್ಗಳನ್ನು KSRTCಯಿಂದ ತಗೊತಾ ಇದ್ದೀವಿ. ಅದೇ ರೀತಿಯಾಗಿ ನಮ್ಮ ಕೆಲವೊಂದು ರೂಟ್ಸ್ಗಳಲ್ಲಿ ರೋಡ್ಸು ಸ್ವಲ್ಪ ಇದು ಇರೋದರಿಂದ ಅಲ್ಲಿ ಏನು ಬಸ್ಸಸ್ ಮೂವ್ಮೆಂಟ್ ಆಗದಿರೋಂಥ ಸಂದರ್ಭದಲ್ಲಿ ನಾವು 39 ಮಿನಿ ಬಸ್ಗಳನ್ನು ತೊಗೊಂಡಿದ್ದೀವಿ. ಸೊ ಮಿನಿ ಬಸ್ಗಳನ್ನು ಕೂಡ ಪ್ರೊವೈಡ್ ಮಾಡ್ತಿದ್ದೀವಿ. ಅದೇ ರೀತಿ ಜೀಪ್ಗಳನ್ನ ತೊಗೊಂಡಿದ್ದೀವಿ. 5 ಜೀಪ್ಗಳನ್ನ ಕೂಡ ನಾವು ನಮ್ಮ ರೂಟಲ್ಲಿ ಕಳಿಸ್ತಾ ಇದ್ದೀವಿ. ಎಲ್ಲ ಪೋಲಿಂಗ್ ಪಾರ್ಟಿಯವರಿಗೆ ವಿತ್ ಆಲ್ EVMಸು ಮತ್ತು ಏನು ಪ್ರೊಟೆಕ್ಷನ್ ವಿತ್ ಸೆಕ್ಯೂರಿಟಿ ಎಲ್ಲವೂ ಕೂಡ ಕಳಿಸ್ಕೊಡೋಕ್ಕೆ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀವಿ. ಅದೇ ರೀತಿಯಾಗಿ ಕೆಲವೊಂದು ಮತಗಟ್ಟೆಗಳಲ್ಲಿ 6 ಗಂಟೆ ನಂತರ ಏನು ನಮ್ಮದು ಆ್ಯಕ್ಚುಯಲ್ ಪೋಲ್ ಕಂಪ್ಲೀಷನ್ ಆಗ್ತದೆ, 6 ಗಂಟೆ ನಂತರ ಯಾವುದಾದ್ರೂ ಹೆಚ್ಚಿನ ಜನಸಂಖ್ಯೆ ಮತದಾರ ಬರ್ತಾರೆ ಅಂತ ಕೆಲವೊಂದು ದೂರುಗಳಿದ್ವು. ಅದ್ರ ಸಂಬಂಧಪಟ್ಟಂಗೆ ಕೂಡ ಹೆಚ್ಚಿನ ನಿಗಾವನ್ನು ವಹಿಸಿದ್ದೀವಿ. ಯಾವುದೇ ರೀತಿಯಾಗಿ ಈ ಮತದಾನ ಕೇಂದ್ರದಲ್ಲಿ ನಾವೇನು RP ಆ್ಯಕ್ಟು ಏನು ನಮ್ಮದು ಎಲೆಕ್ಷನ್ ಕಂಡಕ್ಷನ್ ರೂಲ್ಸ್ ಪ್ರಾವಿಷನ್ ಇದೆ ಅದರಲ್ಲಿ ಮಾತ್ರ ಕೆಲಸ ಮಾಡೋಕ್ಕೆ ನಾವು ಈಗಾಗಲೇ PROಗಳಿಗೆ ಸಾಕಷ್ಟು ತರಬೇತಿಯನ್ನು ಕೊಟ್ಟಿದ್ದೀವಿ. PRO ಇರ್ಬೋದು, APRO ಇರ್ಬೋದು, ಪೊಲೀಸ್ ಪರ್ಸನ್ಸ್ ಇರ್ಬೋದು, ಎಲ್ಲರೂ ಕೂಡ ಈಗಾಗಲೇ ಡೈರೆಕ್ಷನ್ಸ್ ಕೂಡ ಹೋಗಿದೆ. ಅದೇ ರೀತಿಯಾಗಿ ಈಗ 48 ಅವರ್ಸಲ್ಲಿ ನಾವು ಏನೇನು ಕ್ರಮ ವಹಿಸಬೇಕು ಅಂತೇಳಿ ಈಗ ಲ್ಯಾಂಡ್ ಆರ್ಡರ್ ವಿಷಯದಾಗಿ ಯಾವುದಾದ್ರೂ ಕೂಡ ನಮಗೆ ಲ್ಯಾಂಡ್ ಆರ್ಡರ್ ಸಮಸ್ಯೆಯಾಗಿ ಮತದಾನಕ್ಕೆ ಸಮಸ್ಯೆ ಆಗ್ತದೆ ಅಂತಂದರೆ ಅಂಥದ್ದನ್ನು ಕೂಡ ನಾವು ಈಗ ಗಮನಿಸಿದ್ದೀವಿ. ಯಾವುದೇ ರೀತಿಯಾಗಿ ಲ್ಯಾಂಡ್ ಆರ್ಡರ್ ಪ್ರಾಬ್ಲಮ್ ಆಗದಿರ ನೋಡ್ಕೊಳ್ಳೋಕ್ಕೆ ಸಾಕಷ್ಟು ನಿರ್ದೇಶನಗಳನ್ನು ನೀಡಿದ್ದೀವಿ. ಆಮೇಲೆ ಮತದಾನ ಕೇಂದ್ರ ಈಗಾಗಲೇ ಹೇಳಿದೆ 5 ಜನರಿಗಿಂತ ಹೆಚ್ಚಿನ ಗುಂಪುಗಾರಿಕೆ ಮಾಡೋದಾಗಲಿ, ಕಾನೂನು ಬಾಹಿರ ಚಟುವಟಿಕೆಗಳನ್ನು ನಿಷೇಧ ಮಾಡಿದ್ದೀವಿ. ಅವು ಯಾವುವು ಕೂಡ ಮಾಡೋಂಗಿಲ್ಲ. ಯಾವುದೇ ಸಂಘಟನೆಗಳಿರ್ಬೋದು, ರಾಜಕೀಯ ಪಕ್ಷಗಳಿರ್ಬೋದು, ಧಾರ್ಮಿಕ ಪಂಗಡಗಳು, ಮೆರವಣಿಗೆ, ಪ್ರತಿಭಟನೆ ಯಾವುವು ಮಾಡೋಕ್ಕೆ ನಾವು ಅವಕಾಶವನ್ನು ನೀಡೋದಿಲ್ಲ 48 ಅವರ್ಸಲ್ಲಿ. ಅದೇ ರೀತಿಯಾಗಿ ದೊಣ್ಣೆಗಳು, ಕತ್ತಿ, ಈಟಿ, ಶಸ್ತ್ರಗಳು ಏನೇ ಇದ್ದರೂ ಕೂಡ ಅದನ್ನು ಕೂಡ ನಾವು ಈಗ ಯಾವುದೇ ದೈಹಿಕ ಹಿಂಸೆಯನ್ನುಂಟು ಮಾಡ್ತಕ್ಕಂಥ ಯಾವುದೇ ವಸ್ತುಗಳನ್ನು ಒಯ್ಯೋದಾಗಲಿ, ಸೇಕರಣೆ ಮಾಡೋದಾಗಲಿ ಅದನ್ನೆಲ್ಲ ಕೂಡ ಪ್ರೊಹಿಬಿಟ್ ಮಾಡಲಾಗಿದೆ. ಅದೇ ರೀತಿಯಾಗಿ ನಾವು ಕೆಲವೊಂದು ಸ್ಥಳಗಳನ್ನು ಯಾವ್ದು ಹೆಚ್ಚಿನ ಜನಸಾಂದ್ರತೆ ಇದೆ ಅಂಥ ಸಂದರ್ಭಗಳಲ್ಲಿ ಅಲ್ಲೂ ಕೂಡ ಹೆಚ್ಚಿನ ನಮ್ಮ ಪೊಲೀಸ್ ಮೆನ್ನನ್ನು ಹಾಕ್ಕೊಂಡು ಯಾವುದೇ ರೀತಿಯಾಗಿ ಸಮಸ್ಯೆ ಆಗದಿರೋ ನೋಡ್ಕೊಳ್ಳೋಕ್ಕೆ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀವಿ. ಆಮೇಲೆ ಈ 48 ಅವರ್ಸಲ್ಲಿ ಏನು ನಮ್ಮದು ಇವತ್ತು ನಿಮ್ಗೆ ಗೊತ್ತಿದೆ, ಇವತ್ತು ಸಾಯಂಕಾಲ ನಮಗೆ ಬಹಿರಂಗ ಪ್ರಚಾರ ಅಂತ್ಯ ಆಗ್ತದೆ. ಸೊ ಬಹಿರಂಗ ಪ್ರಚಾರ ಅಂತ್ಯ ಆದಮೇಲೆ ಯಾರು ಹೊರಗಡೆಯವರು ಇರ್ತಾರೆ, ಪ್ರಚಾರದರ್ತಾರೆ, ಪೊಲಿಟಿಕಲ್ ಪಾರ್ಟಿ ಇರ್ಬೋದು, ಬೇರೆ ಯಾರ್ಯಾರು ಇದ್ದಾರೆ, ಸ್ಟಾರ್ ಕ್ಯಾಂಪೇನರ್ಸು ಎಲ್ಲರೂ ಕೂಡ ಇವತ್ತು ನಾವು ಅದನ್ನು ಕೂಡ ವೆರಿಫೈ ಮಾಡಿಸ್ತಾ ಇದ್ದೀವಿ. ಆಫ್ಟರ್ ನಮ್ಮದೇನು ಇವತ್ತು ಬಹಿರಂಗ ಪ್ರಚಾರ ಅಂತ್ಯ ಆದ ನಂತರ ಪ್ರತಿಯೊಂದು 5:30 ಆಮೇಲೆ ಶಾದಿ ಮಾಲ್ಗಳಿರ್ಬೋದು, ಫಂಕ್ಷನ್ ಹಾಲ್ಸ್ ಇರ್ಬೋದು, ಆ ಥರದಲ್ಲೂ ಕೂಡ ನಾವು ಎಲ್ಲ ವೆರಿಫೈ ಮಾಡಿಸ್ತೀವಿ. ಎಲ್ಲಾದರೂ ಗುಂಪಾಗಿ ಕುಟ್ಕೊಂಡು ಅಲ್ಲಿ ಏನಾದರೂ ಪ್ರಚಾರ ಮಾಡೋದಾಗಲಿ ಇನ್ನೊಂದಾಗಲಿ ಎಲ್ಲವೂ ಕೂಡ ಪ್ರೊಹಿಬಿಟ್ ಇರುತ್ತೆ. ಅದೇ ರೀತಿಯಾಗಿ ಲಾಡ್ಜಸ್ಸು ಅದು ಏನು ನಾವು ಸ್ಟೇ ಹೋಮ್ಸ್ ಏನಿದ್ದಾವೆ ಆ ಥರದ್ದೆಲ್ಲವೂ ಕೂಡ ನಾವು ಹೋಮ್ ಸ್ಟೇಗಳು ಇರ್ಬೋದು ಪ್ರತಿಯೊಂದು ಕೂಡ ಚೆಕ್ ಮಾಡಿಸ್ತಾ ಇದ್ದೀವಿ. ರೆಸಾರ್ಟ್ಸ್ ಆಗಿರ್ಬೋದು ಎಲ್ಲವೂ ಕೂಡ ಆಗಿರ್ಬೋದು ಪ್ರತಿಯೊಂದು ವೆರಿಫೈ ಮಾಡಿಸ್ತಾ ಇದ್ದೀವಿ. ಸೊ ಹಾಗಾಗಿ ಮುಂದಿನ 48 ಗಂಟೆಗಳಲ್ಲಿ ಸಾಕಷ್ಟು ನಾವು ನಮಗೇನು ಮುಕ್ತ ಮತ್ತು ನ್ಯಾಯಸಮ್ಮತ ಚುನಾವಣೆ ನಡೆಸೋಕ್ಕೋಸ್ಕರ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದೀವಿ. ತಮಗೆಲ್ಲರೂ ಕೂಡ ಗಮನಕ್ಕೆ ತರ್ತಾ ಇದ್ದೀವಿ.